ನಮಸ್ಕಾರ. ETV ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 576ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮೊದಲಿಗೆ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಂಡಿರಿ. ಈ ಬಲಗಾಲನ್ನು ನೆಲದ ಮೇಲೆ ಮಡಚಿಕೊಳ್ಳಿ, ಎಡಗಾಲನ್ನು ಹಿಂದಕ್ಕೆ ನೀಳವಾಗಿ ಚಾಚಿ. ಹಾಗೆ ಮತ್ತು ಇಲ್ಲಿ ಚಾಚಬೇಕಾದ್ರೆ ಪೃಷ್ಠ, ಮಂಡಿ, ಪಾದದ ಕೀಲೆಲ್ಲ ಒಂದೇ ರೇಖೆಯಲ್ಲಿರಬೇಕು. ಮತ್ತು ಈ ಎಡತೊಡೆ ಬಲತೊಡೆ ಸಮಾನಾಂತರವಾಗಿರಬೇಕು. ಸೊ ಇಟ್ ಓರಿಯೆಂಟ್ ದಿ ರೈಟ್ ಥೈ ಇನ್ ಲೈನ್ ವಿತ್ ದಿ ಚೆಸ್ಟ್. ದಿ ರೈಟ್ ಹಿಪ್ ಶುಡ್ ಬಿ ಪ್ರಾಪರ್ಲಿ ಸೀಟೆಡ್. ಎಡಗಾಲು ಸ್ವಲ್ಪ ಈ ಕಡೆಗೆ, ಇನ್ನೊಂದು ಸ್ವಲ್ಪ ಹಾಗೆ ಚಾಚಬೇಕು. ಎಡಗಾಲು ನೇರ ಮಾಡಬೇಕು. ಎದೆ ಮಧ್ಯಭಾಗ ಮೇಲಕ್ಕೆ. ಈಗ ಇಟ್ಟಿಗೆಯನ್ನು ಒಂದು ಪಾರ್ಶ್ವದ ಇಟ್ಕೊಳ್ಳಿ. 45 ಡಿಗ್ರೀಸ್. ಉಸಿರು ತೊಗೊಳ್ಳಿ, ಉಸಿರು ಬಿಡ್ತಾ ತಿರುಗಬೇಕು. ನಿಧಾನವಾಗಿ ಸೊಂಟವನ್ನು ಚಾಚುತ್ತಾ ಮುಂದಕ್ಕೆ ಬಾಗಬೇಕು. ಹಣೆಯ ಭಾಗವನ್ನು ವಿರಮಿಸಿ ಕೈಗಳನ್ನು ಮುಂದಕ್ಕೆ ಚಾಚಿ. ಇದೆಲ್ಲ ವಿಶೇಷವಾಗಿ ನಮ್ಮ ಇಡೀ ಲಂಬೋಪೆಲ್ವಿಕ್ ಹಿಪ್ ಕಾಂಪ್ಲೆಕ್ಸ್, ಅಲ್ಲಿರ್ತಕ್ಕಂತಹ ಸ್ನಾಯು ವರ್ಗ ಮತ್ತು ಅಸ್ಥಿಕುಹರದ ಮತ್ತು ಉದರದ ಅಂಗಾಂಗಗಳು, ಇವುಗಳಿಗೆಲ್ಲ ಒಳ್ಳೆಯ ಚಲನೆಯನ್ನು ನೀಡುತ್ತೆ. ನಮ್ಮ ದೇಹದಲ್ಲಿ ಸುಮಾರು 600ಕ್ಕೂ ಮಿಗಿಲಾದಂತಹ ಸಂಖ್ಯೆಯಲ್ಲಿ ಸ್ನಾಯುಗಳಿದೆ. ಮತ್ತು ಎಲ್ಲ ಸ್ನಾಯುಗಳು ಅವುಗಳಲ್ಲಿ ಪರಸ್ಪರ ಹೊಂದಾಣಿಕೆಯಿಂದ ನಡೆಯತಕ್ಕಂಥದ್ದು. ದರ್ ಇಸ್ ಎ ಗ್ರೇಟ್ ಕೈನೆಟಿಕ್ ಚೈನ್. ಆ ಕಾರಣದಿಂದಾಗಿ ಎಲ್ಲ ಈ ಸಮಸ್ತ ಸ್ನಾಯು ವರ್ಗಗಳನ್ನು ನಾವು ಸಚೇತನಗೊಳಿಸಬೇಕಾದ್ರೆ ಈ ಎಲ್ಲ ವಿವಿಧ ರೀತಿಯ ಚಲನೆಗಳು ನಮಗೆ ಸಹಾಯವನ್ನು ಮಾಡುತ್ತೆ. ಕೈಗಳನ್ನು ಮಡಚಿ ಹಸ್ತವನ್ನು ಒತ್ತಿ ನಿಧಾನವಾಗಿ ಮೇಲೆ ಕೇಳಿ. ಮತ್ತು ಇಲ್ಲೇ ಮತ್ತೊಂದು ದಿಕ್ಕಿನಲ್ಲಿ ದ ಆಪೋಸಿಟ್ ಸೈಡ್ ಟರ್ನ್. ಮೊದಲು ಚೆನ್ನಾಗಿ ತಿರುಗಬೇಕು. ಆಮೇಲೆ ಸೊಂಟದ ಭಾಗವನ್ನು, ಬೆನ್ನುಗಮ್ಮದ ಭಾಗವನ್ನು ಚಾಚಿ ಮುಂದಕ್ಕೆ ಬಾಗಬೇಕು. ತಾವು ಗಮನಿಸಬೇಕು, ನಮ್ಮ ಈ ತಿರುಗುವಿಕೆಯಲ್ಲಿ ಇನ್ ಟ್ವಿಸ್ಟಿಂಗ್ ಮೆಜಾರಿಟಿ ಆಫ್ ದಿ ಟ್ವಿಸ್ಟಿಂಗ್ ಆರ್ ದಿ ಡಿಗ್ರಿ ಆಫ್ ಟ್ವಿಸ್ಟಿಂಗ್ ಈಸ್ ವೆರಿ ಹೈ ಇನ್ ದಿ ನೆಕ್, ಫಾಲೋಡ್ ಬೈ ದಿ ಥೊರಾಸಿಕ್, ದೆನ್ ಲಂಬಾರ್. ಅಂತ ಹೇಳಿದ್ರೆ ಕತ್ತಿನ ಭಾಗ ಭಾಳ ಸುಲಭವಾಗಿ ಹೆಚ್ಚು ತಿರುಗಿಬಿಡುತ್ತೆ. ಅದಕ್ಕಿಂತ ಸ್ವಲ್ಪ ಕಮ್ಮಿ ತಿರುಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಎದೆಯ ಭಾಗ, ಭಾಳ ಕಮ್ಮಿ ತಿರುಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಸೊಂಟದ ಭಾಗ. ಆ ಕಾರಣದಿಂದಾಗಿ ಎಲ್ಲ ತಿರುಗುವಿಕೆಯಲ್ಲಿ ಮೊದಲು ಸೊಂಟದ ಭಾಗಕ್ಕೆ ಗಮನ ಕೊಟ್ಟು ತಿರುಗಿಸಬೇಕು. ಆಮೇಲೆ ಎದೆಗೂಡನ್ನು ತಿರುಗಿಸಿ ಮುಂದಕ್ಕೆ ಚಾಚಿ ಹಣೆಯನ್ನು ವಿರಮಿಸಬೇಕು. ಮತ್ತು ಕೈಗಳನ್ನು ಮಡಚಿ ಹಸ್ತವನ್ನು ಒತ್ತಿ ನಿಧಾನವಾಗಿ ಮೇಲೆ ಕೇಳಿ. ಎಡಗಾಲನ್ನು ಮುಂದಕ್ಕೆ ತೆಗೆದುಕೊಳ್ಳಿ. ಚೈನ್. ಈ ಕಾಲು ಚಾಚಬೇಕಾದ್ರೆ ಮೊದಲು ಎಚ್ಚರ ಆಗತ್ತೆ. ಯು ಶುಡ್ ನಾಟ್ ಲೂಸ್ ದಿ ಓರಿಯೆಂಟೇಷನ್. ಈ ಕಡೆ ಹಾಗೆ ಕಾಲು ನೇರ ಕೂತ್ಕೋಬೇಕು. ಈ ಪಾದ ಒಂದು ಸ್ವಲ್ಪ ಆಚೆ ತೆಗಿ. ಎದೆ ಮಧ್ಯಭಾಗ ಮೇಲಕ್ಕೆ, ಈ ಮಂಡಿ ಸ್ವಲ್ಪ ಈ ಕಡೆಗೆ ಹಾಗೆ ಕೂತ್ಕೋಬೇಕು. ಎದೆ ಮಧ್ಯಭಾಗ ಮೇಲಕ್ಕೆ. ಮೊದಲು ಬೆಂಡ್ ದಿ ಈಸಿಯರ್ ಸೈಡ್, ಟ್ವಿಸ್ಟ್ ಟು ಯುವರ್ ರೈಟ್ ಸೈಡ್. ಹಿನ್ನೆಲೆ ಸೊಂಟವನ್ನು ಚಾಚಿ ಮುಂದಕ್ಕೆ ಬಾಗಿ ಕೈಗಳನ್ನು ಮುಂದಕ್ಕೆ ಚಾಚಿ. ಇದು ಕಾಲುಗಳಿಗೆ, ತೊಡೆಯ ಸಂದು, ಗ್ರಾಯಿನ್ ರೀಜನ್, ಪಾದ, ಇವುಗಳೆಲ್ಲಕ್ಕೂ ಸಹ ಒಳ್ಳೆಯ ಚಲನೆಯನ್ನು ಕೊಡುತ್ತೆ. ವಿಶೇಷವಾಗಿ ಈ ಸೊಂಟ, ಪೃಷ್ಠ ಮತ್ತು ಅಸ್ಥಿಕುಹರದ ವ್ಯೂಹಕ್ಕೆ ಬಹಳ ಉತ್ತಮವಾದಂತಹ ಚಲನೆ. ಕೈಗಳನ್ನು ಮಡಚಿ ಹಸ್ತವನ್ನು ಒತ್ತಿ ನಿಧಾನವಾಗಿ ಮೇಲೆ ಕೇಳಬೇಕು. ಮತ್ತೊಂದು ಬದಿಯಲ್ಲಿ ಇಟ್ಟಿಗೆಯನ್ನು ಇಟ್ಕೊಳ್ಳಿ. ಮೊದಲು ಚೆನ್ನಾಗಿ ತಿರುಗಬೇಕು. ನಂತರ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯ ಭಾಗವನ್ನು ವಿರಮಿಸಿ. ಇದೆಲ್ಲ ಮಾಡಬೇಕಾದ್ರೆ ಈ
ಕಾಲು ಇವುಗಳ ಒಂದು ಓರಿಯೆಂಟೇಷನ್ ಚೇಂಜ್ ಆಗಬಾರ್ದು, ಸಾಧ್ಯವಾದಷ್ಟು ಕೆಳಗೆ ಹೋಗಬೇಕು. ಹಾಗೆ ಕಾಲನ್ನು ನೇರ ಮಾಡ್ತಾನೆ ಇರಬೇಕು, ಸೊಂಟವನ್ನು ಚಾಚಿರಬೇಕು. ಮತ್ತು ಇದು ನಮ್ಮೆಲ್ಲ ಈ ಪಾರ್ಶ್ವದಲ್ಲಿರ್ತಕ್ಕಂಥ ಎಲ್ಲ ಸ್ನಾಯು ವರ್ಗ ಅವುಗಳೆಲ್ಲ ಒಳ್ಳೆಯ ಚಾಚುವಿಕೆಗೆ ಒಳಪಡುತ್ತೆ. ಆಲ್ ಗೆಟ್ ಎ ರಿಜುವಿನೇಟಿಂಗ್ ಸ್ಟ್ರೆಚ್ and stay at least for about 30 seconds. Now fold your arms, press the palm, slowly get up. ಬಲಗಾಲನ ಮುಂದಕ್ಕೆ ತೆಗೆದುಕೊಳ್ಳಿ, ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ.